ಹಾಯ್ ಫ್ರೆಂಡ್ಸ್, ಕರ್ನಾಟಕ ಬ್ಯಾಂಕಲ್ಲಿ ರಿಕ್ರೂಟ್ಮೆಂಟ್ ಕಾಲ್ ಮಾಡಿದ್ದಾರೆ. ಇದರಲ್ಲಿ ಹೂ ಕ್ಯಾನ್ ಅಪ್ಲೈ ಇದೆ, ಯಾರ್ಯಾರು ಇದರಲ್ಲಿ ಅಪ್ಲೈ ಮಾಡ್ಬೋದು ಅಂತ. ಮೊದಲನೇದಾಗಿ ಗ್ರಾಜ್ಯುಯೇಟ್ಸು, ಯಾರೆಲ್ಲ ಡಿಗ್ರಿ ಹೋಲ್ಡರ್ ಆಗಿದ್ದೀರೋ ಅವರೆಲ್ಲರನ್ನು ಈ ಪೋಸ್ಟ್ಗೆ ಅಪ್ಲೈ ಮಾಡ್ಬೋದು. ಅದು ಏನು, ಕ್ಯಾಂಡಿಡೇಟ್ ಶುಡ್ ಬಿ ಗ್ರಾಜ್ಯುಯೇಟ್ ಹ್ಯಾಸ್ ಆನ್ 1/11/2024. ದೋಸ್ ಹೂ ಆರ್ awaiting the results of degree examination or pursuing degree shall not be eligible to apply. 1/11/24 ಒಳಗಡೆ ಯಾರ್ಯಾರ್ದು ಡಿಗ್ರಿ ಕಂಪ್ಲೀಟ್ ಆಗಿದೆಯೋ ಅಂಥವ್ರು ಮಾತ್ರ ಈ ಕೆಲಸಕ್ಕೆ ಅಪ್ಲೈ ಮಾಡ್ಬೋದು. ಯಾರು ಎಕ್ಸಾಮ್ ಬರೆದಿದ್ದಾರೆ, ಯಾರು ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಅಂಥವರು ಈ ಎಕ್ಸಾಮ್ಗೆ ಅಪ್ಲೈ ಮಾಡೋಕ್ಕೆ ಆಗೋದಿಲ್ಲ. ಏಜ್ ಕ್ರೈಟೀರಿಯಾ ಬಂದು ಮಿನಿಮಮ್ 26 ವರ್ಷ ಆಗಿರಬೇಕು. 1/11/24ಕ್ಕೆ 20 ವರ್ಷ ತುಂಬಿರಬೇಕು ಅಂಥವರು ಅದಕ್ಕೆ ಅಪ್ಲೈ ಮಾಡ್ಬೋದು. ಆ್ಯಂಡ್ ಕ್ಯಾಂಡಿಡೇಟ್ ಮಸ್ಟ್ ಹ್ಯಾವ್ ಬಿನ್ ಬಾರನ್ ನಾಟ್ ದೆನ್ ಅರ್ಲಿಯರ್. 2/11/1998 ಒಳಗಡೆ ಯಾರು ಬಾರನ್ ಆಗಿರ್ಬಾರ್ದು, ಅಂಥವ್ರು ಇದಕ್ಕೆ ಎಲಿಜಿಬಲ್ ಇಲ್ಲ. ಆ್ಯಂಡ್ ಹೇಗೇನು SC/ST ಕ್ಯಾಂಡಿಡೇಟ್ಸ್ಗೆ 5 ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ. ಆ್ಯಂಡ್ ಇಂಡಿಯಾದವರು ನ್ಯಾಷನಾಲಿಟಿ ಇಂಡಿಯಾ ಇರೋರು ಮಾತ್ರ ಅಪ್ಲೈ ಮಾಡ್ಬೋದು. ಅಪ್ಲಿಕೇಶನ್ ಫೀಸ್ ಬಂದು ಜನರಲ್ಲು ಅನ್ರಿಸರ್ವ್ಡ್ OBC ಅದರ್ಸ್ಗೆ 700 ರೂಪಾಯಿ ಇದೆ ಪ್ಲಸ್ GST. SC/ST ಕ್ಯಾಂಡಿಡೇಟ್ಸ್ಗೆ 600 ರೂಪಾಯಿ ಪ್ಲಸ್ GST ಇದೆ. ಪೇ ಸ್ಕೇಲ್ ಆ್ಯಂಡ್ ಅದರ್ ಎಮಲ್ಮೆಂಟ್ಸು ನೋಡಿದ್ರೆ ಸ್ಯಾಲ್ರಿ ವಿಲ್ ಬಿ ಆ್ಯಸ್ ಪರ್ ಆಲ್ ಇಂಡಿಯಾ ಲೆವೆಲ್ ಸೆಟ್ಲ್ಮೆಂಟ್. ಪ್ರೆಸೆಂಟ್ಲಿ ಸ್ಟಾರ್ಟಿಂಗ್ ಬೇಸಿಕ್ ಪೇ ಅಪ್ಲಿಕಬಲ್ ಟು ದ ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ಸ್ ಅಂದರೆ 24,050 ರೂಪಾಯಿ ಪರ್ ಮಂತ್ ಬೇಸಿಕ್ ಇಂದ ಸ್ಟಾರ್ಟ್ ಆಗುತ್ತೆ. ಇದು ಕ್ಲರಿಕಲ್ಗೆ. ಆ್ಯಂಡ್ ಹೇಗೇನು ದ ಕರೆಂಟ್ CTC ವಿಲ್ ಬಿ ಅಪ್ರಾಕ್ಸಿಮೇಟ್ಲಿ 59,000 ಪರ್ ಮಂತ್ ಅಟ್ ಮೆಟ್ರೋ ಸಿಟೀಸ್. ಸೆಲೆಕ್ಷನ್ ಬಂದು ಬೈ ಆನ್ಲೈನ್ ಟೆಸ್ಟ್ ಟೆಂಟೇಟಿವ್ಲಿ ಶೆಡ್ಯೂಲ್ಡ್ ಆನ್ 15/12/2024. ಮುಂದಿನ ತಿಂಗಳು 15ನೇ ತಾರೀಕಿದೆ. ಇಲ್ಲೆಲ್ಲಪ್ಪ ಸೆಂಟ್ರು ಅಂದರೆ ಬೆಂಗಳೂರು, ಹೈದರಾಬಾದು, ಚೆನ್ನೈ, ಕೋಲ್ಕತ್ತಾ, ಮುಂಬೈ, ಪುಣೆ, ನ್ಯೂ ಡೆಲ್ಲಿ, ಮಂಗಳೂರು ಆ್ಯಂಡ್ ಧಾರವಾಡ ಅಥವಾ ಹುಬ್ಳಿ, ಮೈಸೂರು, ಶಿವಮೊಗ್ಗ, ಕಲಬುರಗಿ ಈ ಕಡೆ ಎಲ್ಲ ಎಕ್ಸಾಮನ್ನ ನಡೆಸ್ತಾರೆ. ಸೊ ಹಾಗಾಗಿ ಕ್ಯಾಂಡಿಡೇಟ್ಸು ಈ ಎಕ್ಸಾಮ್ ಸೆಂಟರ್ಗಳಲ್ಲಿ ಇಟ್ಕೊಂಡು ಅಲ್ಲೋಗಿ ಎಕ್ಸಾಮ್ ಬರೀಬೇಕಾಗುತ್ತೆ. ಅಪಾಯಿಂಟ್ಮೆಂಟ್ ಆ್ಯಂಡ್ ಜಾಬ್ ಲೊಕೇಶನ್ ಬಂದುಬಿಟ್ಟು ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ನ ಅವ್ರು ಮೊದಲು ಇಂಡಕ್ಷನ್ ಟ್ರೈನಿಂಗ್ ಪ್ರೋಗ್ರಾಮ್ ಕೊಡ್ತಾರೆ ಅಟ್ ಬ್ಯಾಂಕ್ ಸ್ಟಾಫ್ ಟ್ರೈನಿಂಗ್ ಕಾಲೇಜ್ ಮಂಗಳೂರು. ಇದರದ್ದು ಮಂಗಳೂರಲ್ಲಿ ಟ್ರೈನಿಂಗ್ ಕಾಲೇಜ್ ಇದೆ, ಅಲ್ಲಿ ಟ್ರೈನಿಂಗ್ ಕೊಡ್ತಾರೆ ಫಸ್ಟು. ಆ್ಯಂಡ್ ಪ್ಲೇಸ್ is decided by the bank at their own cost. On successful completion of the said training program, they will be posted to any of the branches or offices. ಅಂದರೆ ಇವರು ಯಾವ ಬ್ರ್ಯಾಂಚ್ಗೆ ಯಾವ ಕಡೆ ಆಗ್ತಾರೆ ಅಂತ ಗೊತ್ತಿಲ್ಲ. ಅವರ ಕರ್ನಾಟಕ ಬ್ಯಾಂಕ್ ಏನಿದೆಯೋ ಅದು ಇಡೀ ಇಂಡಿಯಾದಲ್ಲಿದೆ. ಇಂಡಿಯಾನ ಒಳ್ಳೆ ಕರ್ನಾಟಕನ ಎಲ್ಲೆಲ್ಲಿ ಬ್ರಾಂಚಸ್ ಇದೆ ಆ ಬ್ರ್ಯಾಂಚಸ್ಗೆ ಅವರು ಎಲ್ಲಿಗೆ ಬೇಕಾದ್ರೂ ಪೋಸ್ಟಿಂಗ್ ಕೊಡ್ಬೋದು. ದೇ ವಿಲ್ ಬಿ ಪ್ರೊಬೇಷನ್ ಪೀರಿಯಡ್ ಫಾರ್ 6 months. ಪ್ರೊಬೇಷನ್ ಪೀರಿಯಡ್ ಬಂದು 6 ತಿಂಗಳಿರುತ್ತೆ. ಆನ್ ದ ಸ್ಯಾಟಿಸ್ಫ್ಯಾಕ್ಟರಿ ಕಂಪ್ಲೀಷನ್ ಆಫ್ ದ ಪ್ರೊಬೇಷನರಿ ಪೀರಿಯಡ್ ಸರ್ವಿಸ್ ವಿಲ್ ಬಿ ಕನ್ಫರ್ಮ್ಡ್ ಸಬ್ಜೆಕ್ಟೆಡ್ ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಆಫ್ ದ ಬ್ಯಾಂಕ್. ಅಂದರೆ 6 ತಿಂಗಳು ಪ್ರೊಬೇಷನರಿ ಪೀರಿಯಡು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಿದ್ರೆ ಅವ್ರಿಗೆ ಪರ್ಮನೆಂಟ್ ಮಾಡ್ಕೊತಾರೆ. ಸರ್ವಿಸ್ ಬಾಂಡ್. ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ವಿಲ್ ಬಿ ರಿಕ್ವೈರ್ಡ್ ಟು ಎಕ್ಸಿಕ್ಯೂಟ್ ಅಂಡರ್ಟೇಕಿಂಗ್ ಟು ವರ್ಕ್ ಫಾರ್ ಮಿನಿಮಮ್ ಪೀರಿಯಡ್ ಆಫ್ 3 years, following which they are required to pay the liquidated damage as may be prescribed ಅಪಾಯಿಂಟ್ಮೆಂಟ್ ಆಫರ್. ಇದಕ್ಕೆ ಸರ್ವಿಸ್ ಬಾಂಡನ್ನು ಕೊಡಬೇಕಾಗುತ್ತೆ. ಮಿನಿಮಮ್ 3 years ಕರ್ನಾಟಕ ಬ್ಯಾಂಕಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ಅವರು ಸಮ್ ಅಮೌಂಟ್ ಪ್ರಿಸ್ಕ್ರೈಬ್ ಮಾಡ್ತಾರೆ, ಅಷ್ಟು ದುಡ್ಡನ್ನು ನೀವು ಕಟ್ಟಿಕೊಟ್ಟು ಕೆಲಸ ಬಿಡಬೇಕಾಗುತ್ತೆ. ಪ್ರಿಸ್ಕ್ರೈಬ್ಡ್ ಅಪಾಯಿಂಟ್ಮೆಂಟ್ ಲೆಟ್ರಲ್ಲಿ ಕೊಟ್ಟಿರ್ತಾರೆ ಅವರು. ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಆರ್ ಅಪ್ಲೈ ಆನ್ಲೈನ್ ಎಕ್ಸಾಮ್ ಅಪ್ಲೈ ಮಾಡೋದಕ್ಕೆ 20/11/24ರಿಂದ 30/11/24 ಅವಕಾಶ ಇರುತ್ತೆ. ಥ್ರೂ ಔಟ್ ದ ಬ್ಯಾಂಕ್ ವೆಬ್ಸೈಟ್ ಆಫ್ಟರ್
carefully going through the instruction obtained in this notification. No other means, ಓನ್ಲಿ ಆನ್ಲೈನ್ ಅಪ್ಲಿಕೇಶನ್ ಮಾತ್ರ ಇರುತ್ತೆ. ಸೊ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಅಪ್ಲೈ ಮಾಡ್ಬೋದು. ಡೇಟ್ ಆಫ್ ನೋಟಿಫಿಕೇಷನ್ ಬಂದಿದ್ದು 20/11/24 ಬಂದಿದೆ. ಓಪನಿಂಗ್ ಆಫ್ ದ ಆನ್ಲೈನ್ ರಿಜಿಸ್ಟ್ರೇಷನ್ನು 20ನೇ ತಾರೀಕಿದೆ. ಕ್ಲೋಸಿಂಗ್ ಆಫ್ ಡೇಟ್ ಆಫ್ ಆನ್ಲೈನ್ ರಿಜಿಸ್ಟ್ರೇಷನ್ ಬಂದುಬಿಟ್ಟು 30/11/24 ಇದೆ. ಟೆಂಟೇಟಿವ್ ಡೇಟ್ಸ್ ಆಫ್ ಎಕ್ಸಾಮಿನೇಷನ್ ಬಂದು 15/12/24 ಇದೆ. ಆನ್ಲೈನ್ ಎಕ್ಸಾಮಿನೇಷನ್, ದ ಫಾಲೋಯಿಂಗ್ ಈಸ್ ದ ಆನ್ಲೈನ್ ಎಕ್ಸಾಮಿನೇಷನ್ ಟೆಸ್ಟ್ ಸ್ಟ್ರಕ್ಚರ್. ಅಂದರೆ ಇವರು ಆನ್ಲೈನ್ ಎಕ್ಸಾಮಿನೇಷನ್ಗೆ ಏನೇನು ಕೇಳ್ತಾರೆ ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ, ಯಾವ್ಯಾವ ಸಬ್ಜೆಕ್ಟ್ಗೆ ಎಷ್ಟೆಷ್ಟು ಮಾರ್ಕ್ಸ್ ಅಂತ. ರೀಸನಿಂಗು 40 ಕ್ವಶನ್ಸ್ ಇರುತ್ತೆ, 40 ಮಾರ್ಕ್ಸ್ ಇರುತ್ತೆ, 30 ನಿಮಿಷ ಅಂದರೆ ಅರ್ಧ ಗಂಟೆ ಟೈಮ್ ಕೊಡ್ತಾರೆ. ಇಂಗ್ಲೀಷ್ ಲ್ಯಾಂಗ್ವೇಜು 40 ನಂಬರ್ ಆಫ್ ಕ್ವಶನ್ಸ್ ಇರುತ್ತೆ, ಮ್ಯಾಕ್ಸಿಮಮ್ ಮಾರ್ಕ್ಸ್ 40 ಇರುತ್ತೆ, ಇದು ಅರ್ಧ ಗಂಟೆ. ಕಂಪ್ಯೂಟರ್ ನಾಲೆಡ್ಜು 40 ಮಾರ್ಕ್ಸ್ ಇರುತ್ತೆ, 40 ಕ್ವಶನ್ಸ್ ಇರುತ್ತೆ, 20 ನಿಮಿಷ ಮಾತ್ರ ಇದಕ್ಕೆ ಸಮಯಾವಕಾಶ ಇರುತ್ತೆ. ಜನರಲ್ ಅವೇರ್ನೆಸ್ ವಿತ್ ಸ್ಪೆಷಲ್ ರೆಫರೆನ್ಸ್ ಟು ಬ್ಯಾಂಕಿಂಗ್ ಇಂಡಸ್ಟ್ರಿ. ಜನರಲ್ ಅವೇರ್ನೆಸ್ಸು ಇದು ಬ್ಯಾಂಕಿಂಗ್ ಇಂಡಸ್ಟ್ರಿ ಬಗ್ಗೆ ಕೇಳ್ತಾರೆ. ಇದು 40 ಕ್ವಶನ್ಸ್ ಇರುತ್ತೆ, 40 ಮಾರ್ಕ್ಸು. ಇದಕ್ಕೆ ಟೈಮ್ ಬಂದು 25 ನಿಮಿಷ ಇರುತ್ತೆ. ತದನಂತರ ನ್ಯೂಮೆರಿಕಲ್ ಎಬಿಲಿಟಿ, ಇದು 40 ಕ್ವಶನ್ಸು, 40 ಮ್ಯಾಕ್ಸಿಮಮ್ ಮಾರ್ಕ್ಸು, ಇದು ಅರ್ಧ ಗಂಟೆ. ಟೋಟಲು 200 ಕ್ವಶನ್ಸು, 200 ಮಾರ್ಕ್ಸು, 135 ನಿಮಿಷ ಇರುತ್ತೆ. ಕ್ವಶನ್ಸ್ ವಿಲ್ ಬಿ ಇನ್ ಇಂಗ್ಲೀಷ್ ಓನ್ಲಿ. ಈಚ್ ಕ್ವಶನ್ಸ್ ವಿಲ್ ಬಿ 5 ಆಲ್ಟರ್ನೇಟಿವ್ ಆಪ್ಷನ್ಸ್. ಎಲ್ಲ ಕ್ವಶನ್ಸು ಇಂಗ್ಲೀಷಲ್ಲೇ ಇರುತ್ತೆ, ಬೇರೆ ಯಾವುದೇ ಲ್ಯಾಂಗ್ವೇಜಲ್ಲಿ ಇರೋಲ್ಲ. ಇದು 5 ಆಪ್ಷನ್ಸ್ಗಳನ್ನು ಹೊಂದಿರುತ್ತೆ. 5ರಲ್ಲಿ ಯಾವುದಾದ್ರೂ ಒಂದು ಕರೆಕ್ಟ್ ಆನ್ಸರ್ನ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ. 1/4 ಮಾರ್ಕ್ಸ್ ವಿಲ್ ಬಿ ಡಿಡಕ್ಟೆಡ್ ಫಾರ್ ಈಚ್ ರಾಂಗ್ ಆನ್ಸರ್. ಇದರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇದೆ. 1/4 ಮಾರ್ಕ್ಸ್ ವಿಲ್ ಬಿ ಡಿಡಕ್ಟೆಡ್ ಫಾರ್ ಈಚ್ ರಾಂಗ್ ಆನ್ಸರ್ ಅಂತ ಕೊಟ್ಟಿದ್ದಾರೆ. ಇಂಪಾರ್ಟೆಂಟ್ ಪಾಯಿಂಟ್ಸ್ ಟು ಬಿ ನೋಟೆಡ್ ಬಿಫೋರ್ ರಿಜಿಸ್ಟ್ರೇಷನ್. ನೀವು ರಿಜಿಸ್ಟ್ರೇಷನ್ ಮಾಡೋಕ್ಕಿಂತ ಮುಂಚೆ ಏನೇನು ಎಲ್ಲ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ತೊಗೋಬೇಕು ಅನ್ನೋದು ನೋಡ್ಕೊಳ್ಳಿ. ಬಿಫೋರ್ ಅಪ್ಲೈಯಿಂಗ್ ಆನ್ಲೈನ್ ಕ್ಯಾಂಡಿಡೇಟ್ ಶುಡ್ ಸ್ಕ್ಯಾನ್ ದ ರೀಸೆಂಟ್ ಫೋಟೋ, ಸ್ಟೈಲ್ ಫೋಟೋಗ್ರಾಫ್ ಆ್ಯಂಡ್ ಸಿಗ್ನೇಚರ್. ನಿಮ್ಮದು ಫೋಟೋ ಮತ್ತು ಸಿಗ್ನೇಚರ್ನ ಸ್ಕ್ಯಾನ್ ಮಾಡಿಕೊಂಡು JPG ಫಾರ್ಮೆಟಲ್ಲಿ ಇಟ್ಕೊಳ್ಳಿ. ಆಮೇಲೆ ಸಿಗ್ನೇಚರ್ ಇನ್ ಕ್ಯಾಪಿಟಲ್ ಲೆಟರ್ಸ್ ವಿಲ್ ನಾಟ್ ಬಿ ಅಕ್ಸೆಪ್ಟೆಡ್. ಸಿಗ್ನೇಚರ್ನ ನೀವು ಕ್ಯಾಪಿಟಲ್ ಲೆಟರ್ಸಲ್ಲಿ ಯಾವುದೇ ಕಾರಣಕ್ಕೂ ಸೈನ್ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಗುಡ್ ಕ್ವಾಲಿಟಿಲಿ ಸ್ಕ್ಯಾನ್ ಮಾಡಿ ಇಟ್ಕೊಳ್ಳಿ. ಇಂಪಾರ್ಟೆಂಟ್, ದ ಸೇಮ್ ಪಾಸ್ಪೋರ್ಟ್ ಸೈಜ್ ಕಲರ್ ಫೋಟೋಗ್ರಾಫ್ ಶುಡ್ ಬಿ ಯೂಸ್ಡ್ consistently throughout the entire recruitment process from the application stage to final stage. ನೀವು ಯಾವ ಫೋಟೋಗ್ರಾಫ್ನ ಇದಕ್ಕೆ ಅಪ್ಲೋಡ್ ಮಾಡ್ತೀರೋ ಇದು ಕಂಪ್ಲೀಟ್ ಪ್ರೋಸೆಸ್ ಕಂಪ್ಲೀಟ್ ಆಗೋವರೆಗೂ, ನೀವು ಅಪಾಯಿಂಟ್ಮೆಂಟ್ ಆಗೋವರೆಗೂ ಸೇಮ್ ಫೋಟೋಗ್ರಾಫು, ಸೇಮ್ ಕಲರ್ ಇರೋ ಫೋಟೋಗ್ರಾಫುಗಳನ್ನೇ ಯೂಸ್ ಮಾಡಬೇಕು. ಎನ್ಶ್ಯೂರ್ ಯು ಹ್ಯಾವ್ ಎ ವ್ಯಾಲಿಡ್ ಪರ್ಸನಲ್ ಇಮೇಲ್ ID ಆ್ಯಂಡ್ ಮೊಬೈಲ್ ನಂಬರ್. ನೀವು ಒಂದು ವ್ಯಾಲಿಡ್ ಇಮೇಲ್ ID ಮತ್ತು ಫೋನ್ ನಂಬರ್ನ ಇಟ್ಕೊಂಡಿರಬೇಕಾಗುತ್ತೆ. ಅಪ್ಲಿಕೇಶನ್ ಫೀ, ಪೇಮೆಂಟ್ ಫೀ ಆನ್ಲೈನ್ 2724 ನಾಟ್ ರಿಫಂಡಬಲ್ ಇರುತ್ತೆ. ನೀವು ಒಂದ್ಸರಿ ಅಪ್ಲಿಕೇಶನ್ ಫೀಸ್ ಕಟ್ಟಿದ ಮೇಲೆ ಅದು ನಿಮಗೆ ರಿಫಂಡ್ ಆಗಲ್ಲ. ಇಂಪಾರ್ಟೆಂಟ್ ನೋಟ್ಸ್, ಬ್ಯಾಂಕ್ ಟ್ರಾನ್ಸಾಕ್ಷನ್ ಚಾರ್ಜಸ್, ಪ್ಲಾಟ್ಫಾರ್ಮ್ ಚಾರ್ಜಸ್ ಫಾರ್ ದ ಆನ್ಲೈನ್ ಪೇಮೆಂಟ್ ಅಪ್ಲಿಕೇಶನ್ ಫೀ ಶಾಲ್ ಬಿ ಬಾರ್ನ್ ಬೈ ದ ಕ್ಯಾಂಡಿಡೇಟ್ಸ್. ಅಪ್ಲಿಕೇಶನ್ ಆಫ್ ರಿಜಿಸ್ಟ್ರೇಟ್, ವಿಸಿಟ್ ವೆಬ್ಸೈಟ್. ಕರ್ನಾಟಕ ಬ್ಯಾಂಕ್ ವೆಬ್ಸೈಟ್ ಇದೆ, ನೀವು ವೆಬ್ಸೈಟ್ ವಿಸಿಟ್ ಮಾಡಿಬಿಟ್ಟು ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕ್ಬೋದು. ರಿಜಿಸ್ಟ್ರೇಷನ್ ಪ್ರೋಸೆಸ್ಸು ಟು ಬಿಗಿನ್ ಅಪ್ಲೈ ನಾವು ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಮಾಡಬೇಕು. ಪರ್ಸನಲ್ ಡೀಟೇಲ್ ಫಿಲ್ ಮಾಡಬೇಕು, ಅಪ್ಲೋಡಿಂಗ್ ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕು. ಏನೇನು ಕ್ಯಾಂಡಿಡೇಟ್ ರಿಕ್ವೈರ್ಡ್ ಅಪ್ಲೋಡ್ ಫೋಟೋ ಆ್ಯಂಡ್ ಸಿಗ್ನೇಚರು, ಸಕ್ಸಸ್ಫುಲ್ ಅಪ್ಲೋಡಿಂಗ್ ಫೋಟೋ ಆ್ಯಂಡ್ ಸಿಗ್ನೇಚರ್, ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡಬೇಕು. ಪ್ರಿವ್ಯೂ ಡೀಟೇಲ್ಸ್ ನೋಡ್ಕೋಬೇಕು. ಆಮೇಲೆ ಪೇಮೆಂಟ್ ಆ್ಯಂಡ್ ಫೀಸು, ಫೈನಲ್ ಸಬ್ಮಿಷನು. ಪೇಮೆಂಟ್ ಆಫ್ ಅಪ್ಲಿಕೇಶನ್ ಫೀಸ್ ಥ್ರೂ ಔಟ್ ದ ಆನ್ಲೈನ್ ಮೋಡ್, ಪೇಮೆಂಟ್ ಗೇಟ್ವೇ ಇಂಟಿಗ್ರೇಷನ್, ಮೋಡ್ ಆಫ್ ಪೇಮೆಂಟ್, ಟ್ರಾನ್ಸಾಕ್ಷನ್ ಇನ್ಸ್ಟ್ರಕ್ಷನ್ಸ್, ರೆಸಿಪ್ಟ್ ಜನರೇಷನ್. ಆಮೇಲೆ ಪ್ರಿಂಟ್ ರೆಸಿಪ್ಟ್ ಆ್ಯಂಡ್ ಅಪ್ಲಿಕೇಶನ್ ಫಾರಮ್, ಕ್ರೆಡಿಟ್ ಕಾರ್ಡ್ ಪೇಮೆಂಟ್, ಸೆಕ್ಯೂರಿಟಿ ಪ್ರಿಸ್ಕ್ರಿಪ್ಷನ್, ಪ್ರಿಂಟ್ ಅಪ್ಲಿಕೇಶನ್ ಫಾರಮ್ ಆಫ್ಟರ್ ದ ಪೇಮೆಂಟ್. ಫೈನಲ್ ಸ್ಟೆಪ್ will take printout of the system generated application form and don't send printout to the bank. ಕಳಿಸೋ ಅವಶ್ಯಕತೆ ಇರಲ್ಲ. ಇಂಪಾರ್ಟೆಂಟ್ ನೋಟ್ಸ್ ರಿಗಾರ್ಡಿಂಗ್ ಅಪ್ಲಿಕೇಶನ್, please note that all the information provided in the online application including but not limited to the candidates category. ಅಂದರೆ ನಾವು ಏನೇನು ಇದರಲ್ಲಿ ಫಿಲ್ ಅಪ್ ಮಾಡಿರ್ತೀವಿ, ಇನ್ಪುಟ್ ಕೊಟ್ಟಿರ್ತೀವೋ ಅದೆಲ್ಲ ಕರೆಕ್ಟಾಗಿದೆ ಅಂತ
ಕರೆಕ್ಟಾಗಿರಬೇಕು. ಗೈಡ್ಲೈನ್ಸ್ ಫಾರ್ ಸ್ಕ್ಯಾನಿಂಗ್ ಆ್ಯಂಡ್ ಅಪ್ಲೋಡಿಂಗ್ ದ ಡಾಕ್ಯುಮೆಂಟ್ಸ್. ಫೋಟೋಗ್ರಾಫ್ ಇಮೇಜ್ 4 ಸೆಂಟಿಮೀಟರ್ ಆ್ಯಂಡ್ 3 ಸೆಂಟಿಮೀಟರ್ಸ್ ಅಲ್ಲಿ ಇರಬೇಕು, ಇಲ್ಲಾಂದರೆ ಅದು ಅಪ್ಲೋಡ್ ಆಗೋಲ್ಲ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರೋದು ನೋಡ್ಕೊಂಡು ಅಪ್ಲೋಡ್ ಮಾಡ್ಕೋಬೇಕು. ಪ್ರಿಪೇರ್ಡ್ ಡೈಮೆನ್ಷನ್ಸ್ 200 ಇಂಟು 230 ಪಿಕ್ಸೆಲ್ ಅಂತ ಕೊಟ್ಟಿದ್ದಾರೆ. ಫೈಲ್ ಸೈಜ್ 50 KB ಇಂದ 500 KB ವರೆಗೂ ಇರ್ಬೋದು. ಇಮೇಜ್ ಸೈಜು ಸಿಗ್ನೇಚರು ಅದು 20 KB ಇರಬೇಕು. 20 KB ಇಂದ 200 KB ವರೆಗೂ ಇದ್ರೂ ನಡೆಯುತ್ತೆ. 40ರಿಂದ 60 140ರಿಂದ 60 ಪಿಕ್ಸೆಲ್. ಐಡೆಂಟಿಫೈ ವೆರಿಫಿಕೇಷನ್. ಆಲ್ ಟೈಮ್ ಆಫ್ ಎಕ್ಸಾಮಿನೇಷನ್ ಇಂಟರ್ವ್ಯೂ ಕ್ಯಾಂಡಿಡೇಟ್ಸ್ ಮಸ್ಟ್ ಪ್ರೆಸೆಂಟ್ ದ ಫಾಲೋಯಿಂಗ್ ಡಾಕ್ಯುಮೆಂಟ್ಸ್: ಕಾಲ್ ಲೆಟರು ಒರಿಜಿನಲ್ ಆ್ಯಂಡ್ ಫೋಟೋ ಕಾಪಿ ಆಫ್ ವ್ಯಾಲಿಡ್ ಫೋಟೋ ID ಪ್ರೂಫು, ಪಾನ್ ಕಾರ್ಡು, ಪಾಸ್ಪೋರ್ಟು, ಪರ್ಮನೆಂಟ್ ಡ್ರೈವಿಂಗ್ ಲೈಸೆನ್ಸು, ವೋಟರ್ ID ಕಾರ್ಡು, ಬ್ಯಾಂಕ್ ಪಾಸ್ಬುಕ್ ವಿತ್ ಫೋಟೋಗ್ರಾಫ್, ಆಧಾರ್ ಕಾರ್ಡ್, ಆಧಾರ್ ಕಾರ್ಡ್ ವಿತ್ ಫೋಟೋಗ್ರಾಫ್, ರೇಷನ್ ಕಾರ್ಡ್ ಆ್ಯಂಡ್ ಲರ್ನಿಂಗ್ ಡ್ರೈವಿಂಗ್ ಲೈಸೆನ್ಸ್ ಆರ್ ನಾಟ್ ವ್ಯಾಲಿಡ್ ಫಾರ್ ಐಡೆಂಟಿಟಿ ಪ್ರೂಫ್. ಆಮೇಲೆ ಸೆಂಟ್ರಲ್ ಕ್ಲಾಸಸ್ಸು. ಇದಾದಮೇಲೆ ಗೈಡ್ಲೈನ್ಸ್ ಫಾರ್ ಪರ್ಸನ್ಸ್ ವಿತ್ ಡಿಸಬಿಲಿಟಿ ಯೂಸಿಂಗ್ ಅರೇಂಜಿಂಗ್ ಸ್ಕ್ರೈಬ್ಸ್, ಎಲಿಜಿಬಿಲಿಟಿ ಸ್ಕ್ರೈಬ್ಸು, ಕಾಂಪ್ರಹೆನ್ಸರಿ ಟೈಮು, ಬಿಹೇವಿಯರ್ ಡ್ಯೂರಿಂಗ್ ಎಕ್ಸಾಮಿನೇಷನ್ ಗೈಡ್ಲೈನ್ಸು, ಆ್ಯಕ್ಷನ್ ಅಗೇನ್ಸ್ಟ್ ಕ್ಯಾಂಡಿಡೇಟ್ಸ್ ಫೌಂಡ್ ಗಿಲ್ಟಿ ಆ್ಯಂಡ್ ಮಿಸ್ಕಂಡಕ್ಟ್. ಸೊ ಹಾಗೆ ಯಾರೂ ಬಿಹೇವ್ ಮಾಡೋಕ್ಕೆ ಹೋಗಬೇಡಿ. ಹ್ಯಾಂಡ್ಲಿಂಗ್ ಮಲ್ಟಿಪಲ್ ಸೆಷನ್ ಪ್ಯಾಟರ್ನ್ ಅನಾಲಿಸಿಸ್, ಮಲ್ಟಿಪಲ್ ಅಪಿಯರೆನ್ಸ್